ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಇವನ ತಾನೇ ಸುಮಿತ್ತು. ಈ ಸುಮಿತ್ ಈಗ ಸತ್ಯ ಏನು ಅಂತ ಹೇಳ್ತಾನೆ, ಹೇಳೋ. ಸತ್ಯನಾ? ಯಾವ ಸತ್ಯ? ಬಾಲಣ್ಣ, ಇವನ್ನೇ ಕೇಳಿ, ಇವನೇ ಏನು ಅಂತ ಹೇಳ್ತಾನೆ. ಮಧು ಏನ್ ಹೇಳ್ತಿರೋದು? ಏನೋ ಅದು ಸತ್ಯ? ಇವನೇನಾದ್ರೂ ಇವನ್ ಜೊತೆ ನಾನು ಕೈ ಜೋಡಿಸಿದ್ದೀನಿ ಅಂತ ಹೇಳಿದ್ರೆ ನನ್ನ ಕತೆ ಮುಗೀತು. ನಾನು ನಿಮ್ಗೆಲ್ರಿಗೂ ಹೇಳಬೇಕಾಗಿರೋದು ಇಷ್ಟೇ, ಪ್ರತಿಯೊಬ್ಬರಿಗೂ ಶಿಕ್ಷಣ ಸಿಗಬೇಕು. ಪ್ರತಿ ಮಗುವಿಗೂ ಓದೋ ಹಕ್ಕಿರಬೇಕು. ಅಕಸ್ಮಾತ್ ನಿಮ್ಮಂಥ ಮೇಲ್ನೋರ್ ಸಹಾಯ ನಮಗೆ ಸಿಗದೇ ಇದ್ರೂ ಪರವಾಗಿಲ್ಲ, ಆದರೆ ದಯವಿಟ್ಟು ನಾವು ಶ್ರಮ ಪಟ್ಟು ನಡೆಯುವಂಥ ದಾರಿಗೆ ಅಡ್ಗಾಲ ಹಾಕೋದಕ್ಕೆ ಬರಬೇಡಿ. ಇಷ್ಟೇ, ಇದಕ್ಕಿಂತ ಹೆಚ್ಚಾಗಿ ನಮಗೇನು ಬೇಕಿಲ್ಲ. ಇವತ್ತಿನ ಈ ಫಲಿತಾಂಶ, ನನ್ನ ಡಿಗ್ರಿ ನಿಮ್ಮ ಎಲ್ಲರಿಗೂ ಸಮರ್ಪಿಸ್ತಾ ಇದ್ದೀನಿ. ಕೆಲವರಿಗೆ ಹೃತ್ಪೂರ್ವಕ ಧನ್ಯವಾದ ಹೇಳೋದಿದೆ. ನನ್ನ ಗುರುವಾರಿಯರಿಗೆ, ನನ್ನ ಕುಟುಂಬದ ಎಲ್ಲ ಸದಸ್ಯರಿಗೆ, ನನ್ನ ವಠಾರದ ಎಲ್ಲ ಜನರಿಗೂ, ನನ್ನ ಜಾತಿಯ ಪ್ರತಿನಿಧಿಯಾಗಿ ಬಂದಿರೋ ಪ್ರತಿಯೊಬ್ಬರಿಗೂ ತಿಳಿಸ್ತಿದ್ದೀನಿ. ಅವ್ರು ನನ್ನ ಇಷ್ಟಪಟ್ಟರು ಅಥವಾ ಇಷ್ಟಪಡದೇ ಇದ್ರು ಕೂಡ ನನ್ನ ಮಾತನ್ನು ಮುಗಿಸೋದಕ್ಕಿಂತ ಮುಂಚೆ ನಾನು ನಿಮ್ಗೆಲ್ರಿಗೂ ಒಂದು ಮಾತು ಕೊಡೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ತನಕ ನೀವೆಲ್ಲರೂ ಯಾವುದೇ ಅಪೇಕ್ಷೆ ಇಲ್ಲದೆ ನನ್ನ ಮೇಲೆ ಪ್ರೀತಿ ತೋರಿಸಿದ್ದೀರ. ಮುಂದೆ ಈ ಅಪೇಕ್ಷೆನ ಈಡೇರಿಸೋದಕ್ಕೆ ಸಂಪೂರ್ಣ ಪ್ರಯತ್ನ ಪಡ್ತೀನಿ. ಏನ್ ಅಲ್ಲಿ ನೋಡ್ತಾ ಇದ್ಯಾ? ಬಾಯ್ ಬಿಡು ಬೇಗ. ನಾನು ನಿನ್ನನ್ನೇ ಕೇಳ್ತಾ ಇರೋದು, ಮಾತಾಡ್ತೀಯೋ ಇಲ್ಲ ಕೈಕಾಲ್ ಮುರಿಲೋ? ಬಾಯ್ ಬಿಟ್ರೆ ಸರಿ, ಇಲ್ಲ ಅಂದ್ರೆ ಸುಮ್ನೆ ಬಿಡಲ್ಲ, ಸಾಯಿಸ್ಬಿಡ್ತೀನಿ. ಬಾಲ, ಇಲ್ಲೇ ಕೊಂದ್ ಹಾಕ್ಬಿಡು ಇವನ್ನ. ಸತ್ಯ ಬಾಯ್ ಬಿಡಲ್ಲ ಅಲ್ವಾ ನೀನು? ಇರು, ಇವತ್ತು ನಾನೇ ನಿನ್ನನ್ ಸಾಯಿಸ್ತೀನಿ. ಹೇಳ್ತೀನಿ, ಎಲ್ಲ ಹೇಳ್ತೀನಿ. ಹೇಳೋ ಬೇಗ. ನಾನು ಅವ್ರನ್ನ 2-3 ಸಲ ನೋಡಿದ್ದೆ ಅಷ್ಟೇ. ಬೇಕು ಅಂತಾನೆ ಅವ್ರ ಹಿಂದೆ ಬಿದ್ದಿದ್ದೆ ಅಷ್ಟೇ. ಸಂಬಂಧ ನಂಗೂ ಅವ್ರಿಗೂ, ನಮ್ಮಿಬ್ರು ನಡುವೆ ಅಂಥದ್ದು ಏನೂ ಇಲ್ಲ.
ಜೀಜಾಬಾಯಿ, ಸಾಕಷ್ಟು ವರ್ಷದಿಂದ ನಿಮ್ ಜೊತೆ ಇರೋಳ್ ನಾನು. ನೀವೇನು ಅಂತ ಚೆನ್ನಾಗಿ ಗೊತ್ತು ನನಗೆ. ಇವತ್ ನಡೀತಿರೋ ಅನಾಹುತಕ್ಕೆ ನೀವೇ ಅಲ್ವಾ ಕಾರಣ? ನೀವು ಒಂದ್ ಸ್ವಲ್ಪ ತಾಳ್ಮೆಯಿಂದ ಇರಿ. ನಿಮ್ ಹೆಸರು ಹೊರಗ್ ಬರುತ್ತೆ. ಆಮೇಲೆ ಏನಾಗುತ್ತೆ ಅಂತ ನೋಡ್ತಾ ಇರಿ. ಹೇಳೋ, ಯಾರೋ ನಿಂಗೆ ಇದನ್ನೆಲ್ಲ ಮಾಡಕ್ ಹೇಳಿದ್ದು? ಹಾ? ಮತ್ತೆ ನಿಮ್ಮ 3 ಜನರನ್ನ ಸಾಮಾಜಿಕವಾಗಿ ಬಹಿಷ್ಕಾರ ಹಾಕಿ ಮುಂದಿನ 1 ತಿಂಗಳ ಕಾಲ ನಿಮ್ಮನ್ನ ಜಾತಿಯಿಂದ ಹೊರಗಿಡ್ತಾ ಇದ್ದೀವಿ. ಅಪ್ಪ, ದಯವಿಟ್ಟು ಎದ್ನಿಲ್ಲಿ. ಯಾಕೆ ಮಗನೇ? ನೀವು ಎದ್ದೇಳಿ ಹೇಳ್ತೀನಿ. ಅಪ್ಪ, ಪ್ರತಿಯೊಬ್ಬ ತಂದೆನೂ ತನ್ನ ಮಗನ ಭವಿಷ್ಯ ಅನ್ನೋ ಬೀಜನ ಬಿತ್ತಿ ಹೆಮ್ಮರವಾಗಿ ಬೆಳೆಸೋ ಕೃಷಿಕ ಇದ್ದ ಹಾಗೆ. ಸಹಜ ಕೂಡ, ಕೃಷಿಕನಿಂದ ಎಷ್ಟು ಶ್ರಮ ಇರುತ್ತೋ ಅಷ್ಟೇ ಫಲವತ್ತವಾಗಿ ಮರ ಬೆಳೆಯುತ್ತೆ. ಇವತ್ತು ಈ ಮಾಲೆನ ನಿಮ್ಗೆ ಹಾಕೋದ್ರ ಮೂಲಕ ನಮ್ಮಂಥ ಮಕ್ಕಳ ಭವಿಷ್ಯನ ಉಜ್ವಲಗೊಳಿಸುವಂಥ ಪ್ರತಿಯೊಬ್ಬ ತಂದೆಗೂ ಗೌರವ ಸಲ್ಲಿಸ್ತೀನಿ. ಧನ್ಯವಾದ ಅಪ್ಪ. ಮಗ ಬೆಳೆದಿದ್ದಾನೆ. ಗ್ರಾಜ್ಯುಯೇಷನ್ ಪರೀಕ್ಷೆಯಲ್ಲಿ ಪಾಸ್ ಬೇರೆ ಆಗಿದ್ದಾನೆ. ಇವತ್ತೇನಾದ್ರೂ ಭೀಮಾಬಾಯಿ ಬದುಕಿದಿದ್ರೆ ಶಭಾಷ್ ಮಗನೇ, ಶಭಾಷ್. ಒಬ್ಬ ತಂದೆ ಆದವನು ಮಗನನ್ನ ಹೊಗಳೋದಕ್ಕೆ ತುಂಬಾನೇ ಭಯ ಪಡ್ತಾನೆ. ಯಾಕೆಂದ್ರೆ ಕೆಲವೊಂದು ಸಲ ಮಕ್ಕಳ ಬೆಳವಣಿಗೆನ ಹಾಳು ಮಾಡಿಬಿಡುತ್ತೆ. ಆದ್ರೆ ನೀನು ದೊಡ್ಡ ವ್ಯಕ್ತಿಯಾಗಿ ಬೆಳೀತಾ ಇದೀಯ, ಅದನ್ನ ಧೈರ್ಯವಾಗಿ ಹೇಳಬಲ್ಲೆ ನಾನು. ಧೈರ್ಯವಾಗಿ. ಶಭಾಷ್ ಮಗನೇ, ಶಭಾಷ್. ಮಗನೇ ಭೀಮಾ, ನಾನು ಪುಣ್ಯವಂತ ಕಣೋ ನಿನ್ನಂತ ಮಗನ್ನ ಪಡೆಯೋದಕ್ಕೆ. ನಾನು ಹೇಳ್ಕೊಳ್ತೀನಿ, ಪ್ರತಿಯೊಬ್ಬರ ತಂದೆಗೂ ನಿನ್ನಂತ ಮಗ ಸಿಗಬೇಕು ಅಂತ. ಯಾಕೆ ಅಂದ್ರೆ ತಂದೆ ಮಗನ್ನ ಸರಿಯಾಗಿ ಬೆಳೆಸ್ತಾ ಇದ್ದಾರೋ ಇಲ್ಲೋ ಅಂತ ಮಗನ್ನ ನೋಡಿ ಅಳಿತಾರೆ.
ಅಲ್ಲದೆ ಮಾವ್, ಸತಾರ, ಬೊಂಬೈ ಎಲ್ಲ ಕಡೆ ಜನ ನನ್ನನ್ನು ನೋಡಿ ಗುರ್ತು ಹಿಡಿತಾ ಇರ್ತಾರೆ. ಅಲ್ಲೋಡಿ, ಭೀಮರಾವ್ ಅಂಬೇಡ್ಕರ್ ಅಪ್ಪ ಅನ್ನೋ ಮಾತು ಕಿವಿಗ್ ಬಿದ್ರೆ ನನ್ನ ಎದೆ ಗೌರವದಿಂದ ಉಬ್ಬುತ್ತೆ. ಹಾಗೆ ನೀನು ಕಲಿಯಕ್ಕೋಸ್ಕರ ಎಲ್ಲಿ ಬೇಕಾದ್ರೂ ಹೋಗು. ನಿನ್ನ ಹೆಸರಲ್ಲಿ ಜನ ನನ್ನನ್ನು ಗುರುತಿಸ್ತಾರೆ. ಹಾಗೆ ಭೀಮನ ತಂದೆ ಅಂತ ಅನಿಸ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಇದೆ. ಇಷ್ಟೇ ಸಾಕು ನನಗೆ. ಇವತ್ತು ನಾನು ನಿಮ್ಗೊಂದು ಮಾತು ಕೊಡ್ತಿದ್ದೀನಪ್ಪ. ನಿಮ್ಮ ಪ್ರತಿ ನಿರೀಕ್ಷೆನೂ ಪೂರೈಸೋದಕ್ಕೆ ಪ್ರಯತ್ನ ಪಡ್ತೀನಿ ಅಪ್ಪ. ನಿಮ್ ಇಚ್ಛೆ ಖಂಡಿತ ಈಡೇರುತ್ತೆ. ಯಾಕಂದ್ರೆ ಅಪ್ಪ ಮಗನ ಪ್ರಯತ್ನ ಯಾವತ್ತೂ ಸೋಲಕ್ ಸಾಧ್ಯ ಇಲ್ಲ. ಇವತ್ತಿನ ಈ ಕಾರ್ಯಕ್ರಮನ ಇಲ್ಲಿಗೆ ಸಮಾಪ್ತಿ ಮಾಡೋಣ. ಎಲ್ಲ ವಿದ್ಯಾರ್ಥಿಗಳಿಗೂ ಭವಿಷ್ಯ ಉಜ್ವಲವಾಗಿರಲಿ ಅಂತ ನಾವು ಹಾರೈಸ್ತೀವಿ. ನಂಗೆ ಗೊತ್ತು ನೀವಿಬ್ರು ಇವತ್ತು ಖುಷಿಯಾಗಿದ್ದೀರಾ ಅಂತ. ಆದ್ರೆ ಮೊದಲು ನಾವಿಲ್ಲಿಂದ ಹೊರಡ್ಬೇಕು. ಕರುಣಾ ಅತ್ತಿಗೆಗೆ ನಮ್ಮ ಸಹಾಯ ಬೇಕಾಗಿದೆ. ಇನ್ನ ಜಾಸ್ತಿ ತಡ ಆಗೋಕ್ಕೂ ಮುಂಚೆ ನಾವಿಲ್ಲಿಂದ ಹೋಗೋಣ. ಕರುಣಾ ಅತ್ತಿಗೆಗೆ ಏನಾಯ್ತು? ನೆನ್ನೆ ನಾನು ಅವ್ರು ನೋಡಿದಾಗ ಅವ್ರು ಯಾರ್ದೋ ಮಾತನ್ನ ಕೇಳಿಸ್ಕೊತಿದ್ರು. ತುಂಬಾ ಅಳ್ತಾ ಇದ್ರು. ಹಾಗಿದ್ರೆ ಇದನ್ ಮುಂಚೆನೆ ಯಾಕೆ ನನಗೆ ಹೇಳಲಿಲ್ಲ? ಹೇಗ್ ಹೇಳಿ, ಎಲ್ರೂ ಗಾಬರಿ ಆಗ್ತಿದ್ರು. ಮತ್ತೆ ಮಧು ಅಣ್ಣ ಮಾತು ಕೊಟ್ಟಿದ್ದಾರೆ, ಅವ್ರ ಜೀವನೇ ಹೋದ್ರೂ ಬಾಲಣ್ಣಂಗೆ ಇನ್ನೊಂದು ಮದ್ವೆ ಆಗಕ್ ಬಿಡಲ್ಲ ಅಂತ. ಆದ್ರೆ ಈಗ ಅವ್ರನ್ನ ಎಲ್ಲಿ ಹುಡ್ಕೋದ್ರಮ್ಮ? ನನಗೆ ಗೊತ್ತು ಅವ್ರು ಎಲ್ಲಿದ್ದಾರೆ ಅಂತ. ಅಮ್ಮ ಹೇಳಿದ್ರು ಕಾರ್ಯಕ್ರಮ ಆಗಿದ್ ಕೂಡ್ಲೇನೆ ನಿಮ್ಮನ್ನ ಕರ್ಕೊಂಡ್ ಬರ್ಬೇಕು ಅಂದ್ರು. ಅದೆಲ್ಲಿದೆ ಅಂತ ತೋರ್ಸು ನಮ್ಗೆ. ಹಾ ಬನ್ನಿ. ಏಯ್, ಯಾರೋ ನಿಂಗೆ ಇದನ್ನೆಲ್ಲ ಮಾಡಕ್ ಹೇಳಿದ್ದು? ಹೇಳಿಲ್ಲ ಅಂದ್ರೆ ಇಲ್ಲೇ ಊಟ ಹಾಕ್ಬಿಡ್ತೀನಿ. ಹೇಳೋ ಹೇಳೋ. ನನ್ನನ್ನು ಹೀಗೆ ನೀವು ಮುಟ್ಟೋ ಹಾಗಿಲ್ಲ. ಹೇಳ್ತೀನಿ. ಇವನೇನು ನನ್ನ ಕಡೆನೇ ನೋಡ್ತಿದ್ದಾನೆ. ನನ್ನ ಹೆಸರು ತಗೊಂಡ್ರೆ ಆಯ್ತು ಕತೆ. ಸಾಕು. ಚೆನ್ನಾಗಿ ಸಂಸಾರ ಮಾಡ್ಕೊಂಡಿದ್ ನನ್ನ ಮಗ ಸೊಸೆ ಸಂಬಂಧನ ಬೀದಿಗೆ ತಂದ್ಬಿಟ್ಟಿಯಲ್ಲೋ ನೀನು. ನಿನ್ನ ಸುಮ್ಮನೆ ಬಿಡಲ್ಲ ನಾನು. ಸುಮ್ಮನೆ ಬಿಡಲ್ಲ ನಾನು. ನಿನ್ನನ್ನು ಬಿಡಲ್ವೋ? ನಿನ್ನನ್ನು ಸುಮ್ಮನೆ ಬಿಡಲ್ವೋ ನಾನು? ಪ್ರೆಗ್ನೆಂಟ್ ತಪ್ಪಿರೋ ಥರ ನಾಟಕ ಆಡು. ಮುಂದಿಂದು ನಾನು ನೋಡ್ಕೋತೀನಿ. ಅಪ್ಪಿ ತಪ್ಪಿ ನನ್ನ ಹೆಸರು ಏನಾದರೂ ಹೇಳಿದ್ರೆ ನಂದು ಇನ್ನೊಂದು ಮುಖ ನೀನು ನೋಡ್ಬೇಕಾಗತ್ತೆ. ಹುಷಾರ್. ಸುಮ್ಮನೆ ಬಿಡಲ್ಲ ಕಣೋ ನಾನು ನಿನ್ನ. ಬಿಡಲ್ವೋ ನಿನ್ನ? ಪ್ರಜ್ಞೆ ತಪ್ಪಿದೋದ್ನಲ್ಲ ಇವನು. ಬಾಲ, ಏನೋ ಇದೆಲ್ಲ? ಇರಿ, ಏನ್ ಹಾಗೆ ಹೊರಟ್ಬಿಟ್ರಿ ನೀವು?
ಮದ್ವೆ ಆಗ್ತೀನಿ ಅಂತ ಹೇಳಿ ಮದ್ವೆಗೆ ಎಲ್ಲ ಸಿದ್ಧತೆನೂ ಮಾಡಿಸಿ ಹೀಗೆ ಹೊರಟ್ಬಿಟ್ರೆ ಹೆಂಗೆ? ನೋಡಿ, ಕ್ಷಮಿಸ್ಬಿಡಿ ನನ್ನನ್ನು. ನನ್ನ ಹೆಂಡತಿಗೆ ಆ ಹುಡುಗನ ಜೊತೆ ಸಂಬಂಧ ಇತ್ತು ಅಂತ ನಾನು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ಅದಕ್ಕೆ ಕೋಪದಲ್ಲಿ ಇನ್ನೊಂದು ಮದುವೆ ಆಗೋಕ್ಕೆ ಒಪ್ಪಿಟ್ಟೆ. ಆದ್ರೀಗ ಸತ್ಯ ಏನು ಅಂತ ಗೊತ್ತಾದ ಮೇಲೂ ಈ ಮದುವೆ ಆಗೋಕ್ಕೆ ಮನಸ್ಸು ಒಪ್ತಿಲ್ಲ. ಕ್ಷಮಿಸ್ಬಿಡಿ ನನ್ನನ್ನು. ಆದ್ರೆ ನಾನು ವಧುವಾಗಿ ನಿಂತಿದ್ದೀನಿ. ನಾನು ಆಗ್ಲೇ ಹಾರ ಕೂಡ ಹಾಕಿದ್ದೀನಿ. ಈಗ ನಾನೇನ್ ಮಾಡ್ಲಿ? ನೋಡಿ, ನಿಮ್ಮ ಕಷ್ಟ ನನಗೆ ಅರ್ಥ ಆಗುತ್ತೆ. ಆದರೆ ಒಂದು ಸಂಬಂಧ ಪ್ರಾರಂಭಿಸೋದಕ್ಕೂ ಮುಂಚೆ ಅದರಲ್ಲಿ ಏನಾದರೂ ಕಳಂಕ ಕಾಣಿಸಿದ್ರೆ ಆ ಸಂಬಂಧನ ಮುಂದುವರಿಸೋದು ತಪ್ಪಾಗುತ್ತೆ. ಬಾಲಣ್ಣನಿಂದ ತಪ್ಪಾಗಿದೆ. ಸಾಧ್ಯವಾದರೆ ಅವ್ರನ್ನ ಕ್ಷಮಿಸಿ. ಆದರೆ ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ, ನಿಮ್ಮ ಮದುವೆನ ಒಂದು ಒಳ್ಳೆ ಹುಡುಗನ ಜೊತೆ ನಾನೇ ನಿಂತು ಮಾಡಿಸ್ತೀನಿ. ನೋಡಿ, ತಾಯಿ ಆದವಳು ತನ್ನ ಮಗಳಿಗೆ ಮದ್ವೆ ಯಾಕೆ ಮಾಡ್ತಾಳೆ ಅಂದ್ರೆ ಅವಳು ಹೆಂಡತಿ ಆಗ್ಲಿ ಅಂತ, ಸೌತಿ ಆಗ್ಲಿ ಅಂತಲ್ಲ. ಅಣ್ಣ ಹೋಗ್ಲಿ ಬಿಡಿ. ಅಮ್ಮ, ಅತ್ತೆ, ಇವತ್ತಿವ್ರ ಪರೀಕ್ಷೆ ಫಲಿತಾಂಶ ಬಂದಿದೆ, ನೀವು ಬರಲೇ ಇಲ್ಲ. ಮತ್ತಿಲ್ಲೇನ್ ಮಾಡ್ತಿದ್ದೀರಾ? ರಮಾ, ಹಾಗೆ ನೋಡಕ್ ಹೋದ್ರೆ ಮದುವೆಗೆ ಎರಡು ರೀತಿ ಜನ ಬರ್ತಾರೆ. ಒಬ್ರು ಮದುವೆ ಆಗ್ಲಿ ಅಂತ ಬರೋರು, ಹಾಗೆ ಇನ್ನೊಬ್ರು ಮದುವೆ ಬೇಡ ಅಂತ ಬರೋರು. ಆದ್ರೆ ಜೀಜಾಬಾಯಿ ಈ ಮದುವೆ ವಿರೋಧ ಮಾಡಕ್ಕಂತೂ ಬಂದಿಲ್ಲ ಅಂತ ಅನ್ಸುತ್ತೆ ಅಲ್ವಾ ಜೀಜಾಬಾಯಿ? ನಿಮ್ ಮಾತ್ ನಿಜ ಅಣ್ಣ. ಇಲ್ಲಿಗೆ ಬರೋ ಮುಂಚೆ ಆಗ್ಲೇ ಅವ್ರು ಇಲ್ಲೇ ನಿಂತ್ಕೊಂಡಿದ್ರು. ಹೇಯ್, ನಾನು ಎಲ್ಲಾದ್ರೂ ಇರ್ತೀನಿ, ನಿಂಗ್ಯಾಕೆ ಅದೆಲ್ಲ? ನೀವೆಲ್ಲ ಭೀಮನ್ ಪರೀಕ್ಷೆ ಫಲಿತಾಂಶ ಕಾರ್ಯಕ್ರಮಕ್ಕೆ ಹೋಗ್ತೀನಿ ಅಂದ್ರಿ. ನಾನೇನ್ ಬೇಡ ಅಂದಿದ್ನಾ? ಬಾಲ ಮನೆಯವ್ರು ಯಾರು ನನ್ನ ಪರವಾಗಿ ಇರಲ್ಲ ಅಂದಿದ್ದಕ್ಕೇನೆ ನಾನು ಇಲ್ಲಿಗೆ ಬಂದಿದ್ದು. ನನಗೆ ಹೆಂಗ್ ಗೊತ್ತಾಗ್ಬೇಕು ಕರುಣನ್ಗೂ ಈ ಹುಡುಗನ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ? ಕರುಣನ ಸಿಕ್ಕಾಕ್ಸಕ್ ನೋಡ್ತಿದ್ದಾನೆ. ನೀವಿಬ್ರು ಕ್ಷಮಿಸ್ಬಿಡಿ ನಮ್ಮನ್ನ. ಇವತ್ತಿವನ್ನ ಸುಮ್ಮನೆ ಬಿಡಲ್ಲ ನಾನು. ನಿನ್ನಿಂದ ನಮ್ಮನೆ ನೆಮ್ಮದಿ ಎಲ್ಲ ಹಾಳಾಗೋಯ್ತು. ನಿನ್ನ ಸುಮ್ಮನೆ ಬಿಡಲ್ಲ ನಾನು. ಸಾಯಿಸ್ಬಿಡ್ತೀನಿ ನನ್ನ. ಸಾಯಿ ಮಗನೇ, ಸಾಯೋ. ಅಪ್ಪ, ಈ ಸುಮಿತ್ಗೆ ಪ್ರಜ್ಞೆ ತಪ್ಪಿದೆ. ಆದಷ್ಟು ಬೇಗ ಇವನಿಗೆ ಪ್ರಜ್ಞೆ ಬರೆಸಿ ಇವ್ರನ್ನ ಪೊಲೀಸ್ಗೆ ಒಪ್ಪಿಸ್ಬೇಕು. ಹೇಯ್ ಹೇಯ್ ಹೇಯ್, ನಿಂತ್ಕೋ. ನೋಡಿ, ನನ್ನ ಮಗನಿಂದ ನಿಮಗೆ ನೋವಾಗಿದೆ. ಅದಕ್ಕೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಕರುಣ, ಏನ್ ಮಾಡ್ತಿದ್ಯಾ ಕರುಣ? ನನ್ನನ್ನು ಕ್ಷಮಿಸು. ತಪ್ಪು ತಿಳ್ಕೊಂಡೆ ನಾನು. ಆ ಹುಡುಗನ ನಿನ್ನ ಜೊತೆ ನಾನು ತರಕಾರಿ ಸಂತೆಯಲ್ಲಿ 2 ಸಲ ನೋಡಿದೆ. ಆಮೇಲೆ ಅದು ಅಲ್ಲದೆ ಅವನು
ನಮ್ಮನೇಲಿ ಅವನಿನ್ನ ಕೈ ಇಟ್ಕೊಂಡಿದ್ನ ನೋಡಿ ಕೋಪದಲ್ಲಿ ಸ್ಥಿಮಿತ ಕಳ್ಕೊಂಡೆ. ನಾನೇನು ಮಾಡ್ತಿದ್ದೀನಂತಾನೆ ಗೊತ್ತಾಗ್ತಿರ್ಲಿಲ್ಲ. ಅದಕ್ಕೆ 2ನೇ ಮದುವೆ ಆಗಕ್ಕೆ ಒಪ್ಕೊಂಡಿದ್ದು. ಅದು ಸರಿಯಾದ ಸಮಯಕ್ಕೆ ಸತ್ಯ ಏನು ಅಂತ ಗೊತ್ತಾಗಿ ನಾನು ವಾಪಸ್ ಬಂದಿದ್ದೀನಿ. ಕ್ಷಮಿಸು ಕರುಣ, ನನ್ನನ್ನ ದಯವಿಟ್ಟು ಮನೆ ಬಿಟ್ಟು ಹೋಗ್ಬೇಡ. ಇಲ್ಲ, ನಾನು ಹೋಗ್ತೀನಿ. ಇನ್ಮೇಲೆ ನಾನು ನಿಮ್ ಜೊತೆ ಇರಲ್ಲ. ಬೇಡ ಕರುಣ, ದಯವಿಟ್ಟು ಬಿಟ್ಟು ಹೋಗ್ಬೇಡ. ನಂಬು ನನ್ನನ್ನ. ಮದ್ವೆ ಆಗ್ಲಿಲ್ಲ, ನಾನು ವಾಪಸ್ ಬಂದಲ್ಲ. ಆದ್ರೆ ನಿಮ್ಗೆ ಸತ್ಯ ಏನು ಅಂತ ತಿಳಿದೇ ಹೋಗಿದ್ರೆ ಇನ್ನೊಂದು ಮದ್ವೆ ಆಗ್ತಿದ್ರಿ ತಾನೆ? ಇದೆಂತ ಪ್ರಶ್ನೆ ಕರುಣ? ಮದ್ವೆ ಆಗ್ಬೇಕಂತ ಹೋದೆ, ಆದ್ರೆ ಆಗ್ಲಿಲ್ವಲ್ಲ. ಕೊನೆಗೂ ನನಗೆ ನಿನ್ ಮೇಲೆ ಸಂಪೂರ್ಣ ನಂಬಿಕೆ ಬಂತಲ್ವಾ? ಈಗಿಂತ ನಂಬಿಕೆ? ನಾನ್ ನಡ್ತೆಗಿಟ್ಟೋಳಲ್ಲ ಅಂತನಾ? ಇನ್ನು ಎಷ್ಟು ವರ್ಷ ಅಂತ ಈ ಪರೀಕ್ಷೆಗಳು ನಂಗೆ? ಯಾಕೆ ಪದೇ ಪದೇ ಅನ್ಭವಿಸ್ಬೇಕು? ಇಲ್ದೇ ಇರೋದ್ನ ಈ ತರ ನಂಬಿ ನಡ್ತೆಗಿಟ್ಟೋಳು ಅನ್ನೋ ಪಟ್ಟ ಕಟ್ಟಿ ಇನ್ನೊಂದ್ ಮದ್ವೆ ಆಗಕ್ ಹೋಗಿದ್ರಿ. ಒಂದ್ ವೇಳೆ ಸತ್ಯ ಏನು ಅಂತ ತಿಳಿದೇ ಹೋಗಿದ್ರೆ ಇನ್ನೊಂದ್ ಮದ್ವೆ ಆಗ್ತಿದ್ರಿ.